ಜವಾಬ್ದಾರಿ ತಗೊಂಡು ಮನಸ್ಸಿನಾಗ ಕೊಡು ಈದಿದ್ದು ಯಾಕೆ ಬಂದು ಕೊಡ್ತಾ ಇಲ್ಲ ಅಂತೇಳಿ ಒಂದು ನನ್ನ ಅನಿಸಿಕೆ. ನಾನು ನೇರವಾಗಿಯೇ ಬಂದುಬಿಡ್ತೇನೆ. ಯಾಕಂದ್ರೆ ನನಗೆ ಇಟ್ಕೊಂಡು ಮಾತಾಡೋದು ಅಭ್ಯಾಸ ಇಲ್ಲ. ಇಷ್ಟೆಲ್ಲ ನಮ್ಮ ಊರಾಗ ಎಲ್ಲರೂ ಇದ್ದಾರೆ. ಪ್ರತಿಯೊಬ್ಬರು ಯಾರು ಇಲ್ಲ ಅಂತ, ಯಾರು ಬಡತನದಿಂದ ಈ ಸದ್ಯ ಬಡತನದಿಂದ ದೇವರು ಅನ್ನುವಂಥದ್ದು ಯಾರು ಮನಸ್ಸಿನಾಗಿಲ್ಲ. ಎಲ್ಲರಿಗೂ ದೇವರು ಅನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರು, ಭಾರತೀಯ ಅಪ್ಪರ ಆಶೀರ್ವಾದದಿಂದ ಯಾಕೆ ಮುಂದೆ ಬರ್ತಾ ಇಲ್ಲ? ಪ್ರತಿ ದಿವಸ ಕರೆದಾಗ, ಪ್ರತಿ ಸಲ ಕರೆದಾಗ ಇಷ್ಟೇ ಜನ ಕೂಡ್ತಾ ಇದ್ದಾರೆ. ಇಷ್ಟೇ ಜನ ನಾನು ಊರಲ್ಲಿ ನಾವು ಇದೇ ರೀತಿ ಮುಂದುವರಿಸ್ಕೊಂಡು ಹೋದ್ರೆ ಬೇರೆ ಊರವ್ರು ಬಂದು ಅಕ್ವೈರ್ ಮಾಡ್ಕೊಳ್ತಾರೆ. ಇಲ್ಲ, ಅದನ್ನು ಹೇಳ್ತೀನಿ. ಈ ಸಂಸ್ಥೆನೇ ಅಕ್ವೈರ್ ಮಾಡಿಕೊಡ್ತಾರೆ. ಅವಾಗ ಏನು ಮಾಡೋರು? ನಮ್ಮ ಮಕ್ಕಳೇನು ಹೋಗ್ಬೇಕು? ಯಾಕೆ ಬರ್ತಾ ಇಲ್ಲ ಅನ್ನೋದು ನಾನು ಅಪ್ಪಗೂ ನೀನು ಕರೆದಾಗ ಹೇಳಿದೆ. ಯಾಕೆ ಬರ್ತಾ ಇಲ್ಲಪ್ಪ? ನಾನು ಇದನ್ನು ಶಿವಾನಂದು ನಾವು ಕುಂತು ಅಪ್ಪ ಮಾತಾಡುವಾಗ ಇದನ್ನು ಮಾತಾಡಿದ್ರು. ಚಕ್ರದೀತು ಇಬ್ಬರು ಯಾಕೆ ಬರ್ತಾ ಇಲ್ಲ ಅಂತ ನಮ್ದೊಂದು ಮನವಿ. ಯಾಕಂದ್ರೆ ಇಷ್ಟೆಲ್ಲ ನೀತಿ ಹೋಗಿ ಮನೆ ಕರೆದು ಬಂದಿದ್ದಾರೆ. ಪ್ರತಿಯೊಬ್ಬರು ಟೀಚರ್ಸ್ಗಳು ಹೋಗಿ ಯಾರು ಎಲ್ಲರೂ ಒಬ್ಬರು ಬರೀತಾರೆ. ಎಲ್ಲರೂ ಊರಾಗಿದ್ದಾರೆ. ಎಲ್ಲರೂ ತಮ್ಮ ಮನೆಯಲ್ಲಿ ಇದ್ದಾರೆ. ಈಗ ನಾನು ಒಂದು ರೌಂಡ್ ಆದ ಬಂದೆ. ಎಲ್ಲರೂ ಕಟ್ಟಿ ಕುಂತಿದ್ದಾರೆ. ಬರೀಪ್ಪ ಅಂತ ನಾನೇ ಕರೆದು ಅಲ್ಲಿ ಕರೆದವರು ಯಾರೂ ಇಲ್ಲ ಇದರಲ್ಲಿ. ಯಾಕೆ ಬರ್ತಾ ಇಲ್ಲ? ಇಷ್ಟೆಲ್ಲ ಪ್ರತಿ ಸಲ ನೀವು ಅಪ್ಪವ್ರನ್ನೆಲ್ಲ ಹಾಕೋದು, ಪ್ರತಿ ಸಲ ಅಪ್ಪವ್ರನ್ನೆಲ್ಲ ಹಾಕೋದು, ಇದನ್ನ ಮಾಡಿದ್ರೆ ಸರಿ ಆಗಲ್ಲ. ಯಾಕಂತ ಹೇಳ್ತಾರೆ ಅದೊಂದು ಚರ್ಚೆ ಆಗುತ್ತೆ ನನ್ನೊಂದು ಮನೆ. ಯಾಕಂದ್ರೆ ಇಷ್ಟೆಲ್ಲ ಕಲಿತು ಈ ಊರಲ್ಲಿ ಬೇಕಾದಷ್ಟು ಜನ ಇದ್ದೇವೆ ನಾವು. ಈಗ ಬೇರೆ ಹುಡುಗ ವಿಚಾರ ಬಿಟ್ಟು ಬಿಡೋನು. ಬೇರೆ ಊರಿಗೆ ಕಲ್ತವ್ರು, ಬೇರೆ ಊರದ ಲೀಡರ್ಸ್ಗಳು ಬಂದು ಕೊಡ್ತಾರೋ, ಭಕ್ತರು ಕೊಡ್ತಾರೋ ಅನ್ನೋದನ್ನು ಬಿಟ್ಟು ಬಿಡೋನು. ನಮ್ಮ ಊರಾಗ ಯಾಕೆ ಕೊಡ್ತಾ ಇಲ್ಲ? ಇದೆಲ್ಲೋ ನಾವು ಅವರ ಪಾತ್ರ ಹತ್ತಾರು ಮಠಕ್ಕೆ ಕೇಳ್ತಾ ಇಲ್ಲ, ಜಾತ್ರೆ ಕೇಳ್ತಾ ಇಲ್ಲ, ಅವ್ರ ವೃದ್ಧಾಪ್ಯಕ್ಕೆ ಕೇಳ್ತಾ ಇಲ್ಲ. ನಾವು ಕಲಿತಂತ ಶಿಕ್ಷಣ ಸಂಸ್ಥೆಗೆ ಕೊಡದಂತೆ ಕೇಳ್ತಾ ಇದ್ದಾರೋ. ಅವ್ರಿಗೆ ಅವ್ರೇನು ಬೇಡ ನೀವು ಬಿಟ್ಟು ಬಿಡ್ತಾರ. ಇದೊಂದು ನಾವು ದೂರದಲ್ಲಿ ನಾವು ಕಲಿತೀವಿ, ಇಲ್ಲಿಂದ ಅನ್ನ ತಿಂತೀವಿ. ಈ ಊರಿಗೂ ಈ ನಮ್ಮ ಸಂಸ್ಥಾದು ಅದೇನು ದುರುಪಯೋಗ ಸಂಸ್ಥೆಯಲ್ಲಿ ಸೇವೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಸಹೋದ್ಯೋಗಿ ಬಾಂಧವರು ತಮ್ಮ ಒಂದು ತಿಂಗಳ ಸಂಪೂರ್ಣ ವೇತನವನ್ನು ಕೂಡ ಈಗಾಗಲೇ ನಮ್ಮ ಅಪ್ಪಾಜಿಯವರಿಗೆ ಅರ್ಪಿಸಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಸುಮಾರು 16 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಅಪ್ಪಾಜಿಯವರ ಒಂದು ಈ ಕಾರ್ಯಕ್ರಮಕ್ಕೆ ನಾವು ಅರ್ಪಿಸಿ ಈಗಾಗಲೇ ನಾವು ಸೇವೆ ಸಲ್ಲಿಸಿದ್ದೇವೆ. ಜೊತೆಗೆ ನಮ್ಮ ದುಮ್ಮಾಳ ಪ್ರೌಢಶಾಲೆಯ ಎಲ್ಲ ಸಹೋದ್ಯೋಗಿ ಬಾಂಧವರು, ಜೊತೆಗೆ ನಮ್ಮ ಬೆಂಗಳೂರಿನ ಗು ಶಾಂತಾನಂದ ಪ್ರೌಢಶಾಲೆಯ ಎಲ್ಲ ಸಹೋದ್ಯೋಗಿ ಬಾಂಧವರು ಅವರು ಕೂಡ ತಮ್ಮ ಒಂದು ತಿಂಗಳ ವೇತನ ಕೊಡಲು ಈಗಾಗಲೇ ಆರಂಭ ಮಾಡಿರುತ್ತಾರೆ. ಜೊತೆಗೆ ಎಲ್ಲರೂ ಕೂಡಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇವೆ ಸರ್. ಜೊತೆಗೆ ಇಷ್ಟು ಹಣದಿಂದ ನಾವು ಈಗಾಗಲೇ ಏನೇನು ಕೆಲಸ ಮಾಡಿದೀವಪ್ಪ ಅಂತಂದ್ರೆ ಈ ಕಟ್ಟಡಕ್ಕಾಗಿ ಕಬ್ಬಿನ, ಉಸುಕ, ಕರಿ, ಇಟ್ಟಂಗಿ, ಲೇಬರ್ ಪಗಾರ ಸೇರಿ ಸುಮಾರು 40 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ನಾವು ಖರ್ಚು ಮಾಡಿರುತ್ತೇವೆ ಸರ್. ಬಂದಂಥ ಹಣದಲ್ಲಿ ಸಂಪೂರ್ಣವಾಗಿ ಪಾರದರ್ಶಕವಾಗಿ ಯಾವುದೇ ರೀತಿ ಗೊಂದಲದಲ್ಲಿ ನಾವು ನೇರವಾಗಿ ಕಾರ್ಯಕ್ರಮಕ್ಕೆ ನಾವು ಉಪಯೋಗಿಸ್ತಾ ಇದ್ದೇವೆ ಸರ್. ಅದಕ್ಕೆ ಕೊಟ್ಟಂತ ₹1 ಕೂಡ ಅದು ಲೆಕ್ಕಪತ್ರ ಇರ್ತದೆ. ಯಾವಾಗ ಬೇಕಾದರೂ ಬಂದು ತಿಳಿದು ಇದು ಅಪಾಯ ಒಂದು ನಮಗೆ ಈಗಾಗಲೇ ಹೇಳಿದರು. ಎಲ್ಲಿಯೂ ಕೂಡ ಒಂದು ಪೈಸಾ ಎಲ್ಲಿ ವ್ಯರ್ಥ ಆಗಲಾರಂಗ ಸಂಪೂರ್ಣವಾಗಿ ಅದು ಉಪಯೋಗ ಆಗಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿರುತ್ತಾರೆ. ಆದ್ದರಿಂದ ಇನ್ನೂ ಅನೇಕ ಜನರು ತಮ್ಮ ಕೊಡುವುದಾಗಿ ವಾಗ್ದಾನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದೊಳಗೆ ಅನಂತ ಧನ್ಯವಾದ ಅರ್ಪಿಸ್ತೇನೆ. ಇಷ್ಟು ಇಲ್ಲಿಗೆ ಆದಂಥ ಒಂದು ಸರ್, ಧನ್ಯವಾದಗಳು. ಎಲ್ಲ ಮಾತಾಡಿದ್ದೀವಿ. ಆದರೂ ಕೂಡ ಇವತ್ತು ಸಭೆಯಲ್ಲಿ ಮತ್ತೆ ಈ ವಿಷಯದ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೀವು ಕೂಡಿ ಒಂದು ಚರ್ಚೆ ಮಾಡಬೇಕು ಅಂತೇಳಿ ಪೂಜ್ಯರ ಒಂದು ಸೂಚನೆಯ ಮೇಲೆ ನಾವೆಲ್ಲ ಸೇರಿದ್ದೀವಿ. ಈಗಾಗಲೇ ನಮಗೆ ಸಾಕಷ್ಟು ಈ ಚರ್ಚೆಯ ವಿಷಯದಲ್ಲಿ ಸಾಕಷ್ಟು ಸಮಯವನ್ನು ಕಳೆದುಕೊಂಡಿದ್ದೀವಿ. ಸಾಕಷ್ಟು ಸಮಯ ಹೋಗ್ಬಿಟ್ಟಿದೆ. ನಾವೆಲ್ಲೋ ಬಂದು ಮುಟ್ಟಬೇಕಾಗಿತ್ತು, ಇನ್ನೂ ಎಲ್ಲೇ ಉಳಿದಿದ್ದೀವಿ ಅಂತ. ಆದ ಕಾರಣ ಈ ಚರ್ಚೆಯ ವಿಷಯ ಈಗಾಗಲೇ ಎಲ್ಲ ಆಗಿದ್ದಾವೆ ವಿಷಯಗಳು. ಮತ್ತು ನಾವು ಚರ್ಚೆಯ ಮೂಲ ಉದ್ದೇಶ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಕಾರ್ಯಕ್ರಮ ಯಶಸ್ವಿ ಯಾಕೆ ಬೇಕು ಅನ್ನೋದ್ರ ಬಗ್ಗೆ, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಯಾರು ನಾವು ಡಿಸ್ಕಸ್ ಮಾಡಿ ಮಾಡುವಂಥದ್ದಿಲ್ಲ. ಎಷ್ಟೋ ಯಶಸ್ವಿ ಕಾರ್ಯಕ್ರಮಗಳನ್ನ ಪೂಜ್ಯರ ಒಂದು ಸದಿಚ್ಛೆಯ ಮೇರೆಗೆ ಈ ಒಂದು ಮಣ್ಣಲ್ಲಿ ಹಾಕಿ ಹೋಗಿದ್ದಾರೆ.
ಯಾವುದೇ ಮುಚ್ಚುಮರೆ ಇಲ್ಲದೆ ಎಲ್ಲರೂ ತಿಳಿಸಿದರೆ ತಮಗೆಲ್ಲರಿಗೂ ನಾನು ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಯಾರು ತಮ್ಮ ಭಾವನೆಗಳನ್ನು ಮುಚ್ಚಿರಲಿಲ್ಲ, ಎಲ್ಲರೂ ಅಚ್ಚುಕಟ್ಟಾಗಿ ನಿರ್ವಹಿಸಿದರೆ. ನಾನು ಒಂದೇ ಒಂದು ಮಾತನ್ನು ಹೇಳ್ತೇನೆ, ಏನಂತಂದ್ರೆ ಹೆತ್ತ ತಾಯಿ, ಹೊತ್ತ ಭೂಮಿ ಹಾಗೂ ವಿದ್ಯೆ ಕಲಿಸಂತ ಗುರು ಮತ್ತು ಶಾಲೆಯ ಋಣವನ್ನು ನಾವು ಏನು ಮಾಡಿದ್ರು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಋಣ ನಮ್ಮ ಮೇಲೆ ಸ್ವಲ್ಪ ಉಳಿಯತೈತೆ, ನಾವು ಎಷ್ಟ ಸೇವೆ ಸಲ್ಲಿಸಿದ್ರು. ಆದ್ರೆ ಈಗ ಒಂದು ಸುವರ್ಣ ಅವಕಾಶ ಬಂದೈತಿ. ಈ ಸುವರ್ಣ ಅವಕಾಶವನ್ನ ಯಾಕಂದ್ರೆ ಈ ಕಲಿತ ಶಾಲೆಯ ಮತ್ತು ಗುರುವಿನ ಋಣದ ಭಾರವನ್ನು ಕಡಿಮೆ ಮಾಡಿಕೊಳ್ಳಕ್ಕೆ ಒಂದು ಅವಕಾಶ ಸಿಕ್ಕತಿ. ಆ ಅವಕಾಶವನ್ನು ನಾವೆಲ್ಲರೂ ಸದ್ಬಳಕೆ ಮಾಡಿಕೊಳ್ಳೋಣ. ನಾವು ಆ ಋಣದ ಭಾರವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅಣಿಯಾಗೋಣ, ಭಾಗಿಯಾಗೋಣ. ಅದರ ಜೊತೆಗೆ ನಮ್ಮ ಸಹಪಾಠಿಗಳಿಗೂ ನಮ್ಮ ಎಲ್ಲ ಗೆಳೆಯರಿಗೂ ಈಗ ಅದ ಮಾತಾಡ್ಬೇಕಾದ್ರೆ ಈಗ ಅಣ್ಣ ಮಾತಾಡ್ಬೇಕಾದ್ರಾಯ್ತು, ಅವ ಮಾತಾಡ್ಬೇಕಾದ್ರಾಯ್ತು, ಒಂದಷ್ಟು ವಿಚಾರಗಳನ್ನ ಹೇಳಿದ್ವಿ. ಹೆಂಗೆ ಕೊಡಬೇಕಂತಂದ್ರೆ ಒಂದು ಈಗ ಬಾ, ಆಗ ಬಾ, ಹೋಗಿವ, ನಾಳೆ ಬಾ ಅನ್ನುವಂಥ ಸ್ಥಿತಿ ಐತಿ ಅನ್ನೋದೊಂದು ಸ್ಪಷ್ಟವಾಗಿ ಕಾಣ್ತಾ ಇದೆ. ದಿನ ಒಂದು ವಿಚಾರ ಮಾಡಕ್ಕೆ ಬಂದರೆ ಈಗ ಬಾ, ಆಗ ಬಾ, ಹಿಂದಿಗಡಿ ಬಾ, ಹೋಗಿ ಬಾ, ನಾಳೆ ಬಾ, ಮಾತಾಡೋಣ ಕೊಡೋಣ ಅನ್ನುವಂಥ ಒಂದು ಲಕ್ಷಣ ಸ್ಪಷ್ಟವಾಗಿ ಇದರೊಳಗಡೆ ಕಂಡುಬರ್ತದೆ. ಅದೊಂದ್ರೆ ನಾವು ಹೋಗಬೇಕಾಗಿದೆ. ಅದನ್ನೊಂದು ಏನು, ಯಾಕಂದ್ರೆ ಒಂದು ವೆಹಿಕಲ್ ಮಂಡತಿ ಅಂತಂದ್ರೆ ಜಗದ್ಗುರು ಶಿವಯೋಗಿ ತ್ರಯರ ಕೃಪಾಮಯಿ ಕರುಣಾಮಯಿ ಜಗಜ್ಜನನಿ ಅಂಬಾ ಪರಮೇಶ್ವರಿಯ ಚರಣಾರವಿಂದಗಳನ್ನು ನಮಸ್ತಕನಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ವಿಶ್ವಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಿಕ್ಷಣ ಪ್ರೇಮಿಗಳಾಗಿರುವ ತ್ರಿವಿಧ ದಾಸೋಹಿಗಳಾಗಿರುವ ಜಗದ್ಗುರು ಅಪ್ಪಾಜಿಯವರ ಪರಮ ಪಾವನ ಚರಣಾರವಿಂದಗಳನ್ನು ನಮಸ್ತಕನಾಗಿ ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗುರುವರ್ಗಕ್ಕೂ ಅನೇಕ ಧನ್ಯವಾದಗಳನ್ನು ಹೇಳಿ, ಇಲ್ಲಿ ಉಪಸ್ಥಿತರಿರುವ ಎಲ್ಲ ಕಡೆ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರಿಗೂ ಶುಭವನ್ನು ಬಯಸುತ್ತಾ, ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಮುಂದೆ ಜರಗಲಿರುವ 2024 ಡಿಸೆಂಬರ್ ಹಾಗೂ ಜನವರಿ 2025 2 ವರೆಗೆ ಜರುಗಲಿರುವ ಕಾರ್ಯಕ್ರಮ. ಅದರಲ್ಲಿ ಮುಖ್ಯವಾಗಿ ಈ ಸಂಸ್ಥೆ ಭಾರತೀಯ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿ